ಕೆಲವರು ಕೆಲವು ಅನುಭವಗಳಿಂದ ಒಂದು ಇಮೇಜನ್ನ ಕ್ರಿಯೇಟ್ ಮಾಡ್ಕೊಳ್ತಾರೆ. ಕೆಲವು ಅನುಭವಗಳಿಂದ ಒಬ್ಬರ ಮೇಲೆ ಒಂದು ಇಮೇಜ್ ಕ್ರಿಯೇಟ್ ಮಾಡ್ಕೊಳ್ತಾರೆ. ಆ ಇಮೇಜ್ ಎಷ್ಟು ಒಳಗಡೆ ಅವರು ತಗೊಳ್ತಾರೆ ಅಂದರೆ ಅದನ್ನು ಇಟ್ಕೊಂಡೇ ಅವರು ಅವ್ರ ಬಗ್ಗೆ ಮಾತಾಡೋದು, ಯಾವಾಗಲೂ ಮಾತಾಡೋದು ಅವ್ರ ಅನುಭವ ಆಗಿದ್ದದು. ಆ ಟೈಮ್ನಲ್ಲಿ, ಆ ಮೊಮೆಂಟಲ್ಲಿ ಏನೋ ಅವರೊಂದು ಸಿಚುಯೇಷನ್ನಲ್ಲಿ ಇವರ ಅನುಭವ ಆಗಿರುತ್ತಲ್ಲ, ಅದು ಪರ್ಮನೆಂಟಾಗಿ ಅವರು ಆ ಥರ ಅಂತ ಅಂದ್ಕೊಂಡು ಆ ಬೇಸ್ ಮೇಲೆ ಅವ್ರನ್ನ ಜಡ್ಜ್ ಮಾಡ್ತಾರೆ. ಹಾಗೆ ಮಾಡುವಾಗ ಅವ್ರು ಆ ಥರ ಇಲ್ಲದೇ ಇದ್ದರೂ ಇವ್ರು ಈ ಥರ ನೋಡಿ, ಇವ್ರು ಈ ಥರ ನೋಡ್ತಾರಲ್ಲ, ಇದು ಸರಿ ಇಲ್ಲ, ನಾನು ಸರಿ ಮಾಡ್ಕೋಬೇಕು ಅಂತ ಅವರು ಅದನ್ನು ಇನ್ಫ್ಲೂಯೆನ್ಸ್ ಆಗಿಬಿಡ್ತಾರೆ. ಇವರು ಅದನ್ನು ನೋಡಿ ನನ್ನನ್ನು ಈ ರೀತಿ ಅಂದ್ಕೊಂಡಿರ್ಬೋದು, ಅದನ್ನು ತಪ್ಪಿಸ್ಬೇಕು ನಾನು ಅಂತ ಅವ್ರು ಬೇರೆ ಥರ ವರ್ತನೆ ಮಾಡೋಕ್ಕೆ ಶುರು ಮಾಡ್ತಾರೆ. ಅಂದರೆ ನಾವು ಅಂದ್ಕೊಳ್ಳೋದು ಒಂದೇ ಅಲ್ಲ, ಅವ್ರ ಬಗ್ಗೆ ಅವ್ರಿಗೂ ಕೂಡ ಅನ್ನಿಸಿಸ್ಬಿಟ್ಟು ಅವರು ಆ ಥರ ಬಿಹೇವ್ ಮಾಡೋಕ್ಕೆ ಶುರು ಮಾಡಿದ್ರೂ ಕೂಡ ಅದಕ್ಕೆ ನಾವು ಕಾರಣ ಆಗ್ತೀವಿ. ಅದಕ್ಕೆ ಯಾವುದು ಪರ್ಸೆಪ್ಷನ್ಸು ನಮ್ಮದು ಅಂತ ನಾವು ಒಪ್ಕೊಂಡು ನಾನು ಹಾಗೆ ಅಂದ್ಕೊಂಡಿದ್ದೆ ಅಂತ ನಾವು ಬದಲಾಯಿಸ್ಕೊಳ್ಬೇಕೇ ಹೊರತು, ನಾವು ಅಂದ್ಕೊಂಡಂಗೆಲ್ಲ ಅವ್ರ ಬಗ್ಗೆ ಅವರು ಬದಲಾಗ್ತಾ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದು ತಪ್ಪು.